ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅತ್ತೆ, ನಾವು ಮನೆ ಹತ್ರನೇ ಯಾವ್ದಾದ್ರು ತರಕಾರಿ ಅಂಗಡಿಗೆ ಹೋಗ್ಬೋದಿತ್ತಲ್ವಾ? ಇಷ್ಟು ದೂರ ಬರ್ಬೇಕಿತ್ತಾ? ಅತ್ತೆ ಕರ್ದಿಯಮ್ಮ? ಅತ್ತೆ, ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ಏನು ಕೇಳಿಸ್ಕೊಳ್ದೇ ಇರೋ ರೀತಿ ಹೋಗ್ತಾನೆ ಇದೀರಲ್ಲ. ಏನಂತ ಹೇಳಮ್ಮ, ಹಗಲು ರಾತ್ರಿ ನನ್ಗೆ ನನ್ ಮಗಂದೇ ಚಿಂತೆ. ಅವನ್ ಭವಿಷ್ಯನ ಆ ತರ ಕಟ್ಬೇಕು ಈ ತರ ಕಟ್ಬೇಕು ಅಂತ 100 ಕನ್ಸ್ ಕಂಡಿದೆ. ಆದ್ರೆ ಮೈನ ಅವನ್ ಜೀವನದಲ್ಲಿ ಬಂದ್ಮೇಲೆ ಆ ಕನ್ಸೆಲ್ಲ ನುಚ್ಚು ನೂರಾಗೋಯ್ತು. ಅಲ್ಲ ಅತ್ತೆ, ಮಾವನ್ ಜೀವನ ಇನ್ನು ಶುರುನೇ ಆಗಿಲ್ಲ, ಆಗ್ಲೇ ಮುಗ್ದೋಗಿರೋ ರೀತಿ ಮಾತಾಡ್ತಿದ್ದೀರಾ ಅಲ್ಲ. ಏನಂತ ಹೇಳಮ್ಮ, ಇಷ್ಟೆಲ್ಲ ನಡೆದ್ಮೇಲೆ ಅವನು ಮೈನಾನ ಬೇಡ ಅಂತಾನೆ ಅನ್ಕೊಂಡೆ. ಆದ್ರೆ ಈಗ ನೋಡಿದ್ರವನು ಅವಳೇ ಬೇಕು ಅಂತ ಹಠ ಹಿಡ್ದು ಕೂತಿದ್ದಾನೆ. ಅದೇ ನನಗ್ ಚಿಂತೆ ಆಗಿರೋದು. ತುಳಸಿ, ನಿಜ ಹೇಳ್ಬೇಕು ಅಂದ್ರೆ ಅವಳು ನಾವ್ನ ಇಷ್ಟಪಟ್ಟಾಗ ನಾನು ಎಷ್ಟು ಬೇಡ ಅಂದೆ. ಹೇಗೋ ಅವರಿಬ್ರು ಸೇರಿ ಒಪ್ಸಿ ಆ ಮೈನಾನ ನನ್ ಸೊಸೆ ಅಂತ ಒಪ್ಕೊಳ್ಳೋ ಹಾಗೆ ಮಾಡಿದ್ರು. ನಾನು ಮಗನ್ ಸಂತೋಷಕ್ಕೋಸ್ಕರ ಒಪ್ಕೊಂಡ್ಬಿಟ್ಟೆ. ಈಗಿಷ್ಟು ವಿಷಯ ಗೊತ್ತಾದ್ಮೇಲೆ ಯಾವ ಬಾಯಿಂದ ಅವಳನ್ನ ನನ್ ಸೊಸೆ ಅಂತ ಕರೀಲಿ? ಇಲ್ಲಮ್ಮ, ನನಗ್ ಖಂಡಿತ ಇಷ್ಟ ಇಲ್ಲ. ತುಳಸಿ, ಹೇಗಾದ್ರೂ ಮಾಡಿ ಮೈನನಿಂದ ಅವನ್ನ ದೂರ ಮಾಡಿ ನನ್ ಮಗನ ನನ್ನ ಹತ್ರ ಸೇರ್ಸ್ಬಿಡಮ್ಮ. ಅತ್ತೆ, ನೀವ್ ನನ್ ಮೇಲಿಟ್ಟಿರೋ ನಂಬಿಕೆನ ನಾನು ಉಳಿಸ್ಕೋತೀನಿ. ಬನ್ನಿ ಇವಾಗ ಮನೆಗೆ ಹೋಗೋಣ. ಪುಷ್ಪಕ್ ಸರ್, ನಮಸ್ತೆ ಅಮ್ಮ. ನಮಸ್ತೆ. ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲಮ್ಮ ಮಾರ್ಕೆಟ್ ಇಂದ ಬರ್ತಿದ್ದೀರಾ? ಹೌದಪ್ಪ. ಮತ್ತೆ ನೀನೇನಪ್ಪ ಈ ಕಡೆ? ಒಂದ್ ಬಿಸ್ನೆಸ್ ಮೀಟಿಂಗ್ ಇತ್ತು, ಮುಗಿಸ್ಕೊಂಡ್ ಬರ್ತಿದ್ದೆ. ಮನೆ ಕಡೆನೇ ಹೋಗ್ತಿದ್ದೀರಾ? ಬನ್ನಿಮ್ಮ, ನಾನೇ ಡ್ರಾಪ್ ಮಾಡ್ತೀನಿ. ಬೇಡಪ್ಪ, ಸುಮ್ನೆ ನಿನ್ಗ್ಯಾಕ್ ತೊಂದ್ರೆ, ಇಲ್ಲೇ ಆಟೋದಲ್ಲಿ ಹೋಗ್ತೀವಿ. ಅಮ್ಮ, ಇದ್ರಲ್ಲೆಲ್ಲ ಏನ್ ತೊಂದ್ರೆ? ನಮ್ಮನೆ ಇರೋದು ನಿಮ್ಮನೆ ದಾರಿಲೇ. ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ನಿನಗ್ ತೊಂದ್ರೆ ಯಾಕಪ್ಪ? ಬನ್ನಿ ಅಮ್ಮ, ನೀವು ಬನ್ನಿ. ತುಳಸಿಯವರು ಬನ್ನಿ. ಮೇಡಮ್, ಸಿಕ್ತಾ? ಸಿಕ್ತು. ಏನ್ ಗೊತ್ತಾ, ನೆನೆ ಬೈರ ಯಾವುದೋ ಒಂದು ಪರ್ಟಿಕ್ಯುಲರ್ ನಂಬರ್ಗೆ 10 ಸಲ ಫೋನ್ ಮಾಡಿದ್ದಾನೆ. ಐ ಥಿಂಕ್ ನೀವ ನಂಬರ್ಗೆ ಮಾಡಬೇಕು. ನಾನಾ? ನೀವೇ ಅಲ್ಲ, ಇಲ್ಲಿ ಗಂಡ್ಸು ನೀವೇ ತಾನೆ? ಯಾಕೆ ಮೇಡಮ್ ಅನುಮಾನ? ನಾನೇ ಗಂಡ್ಸು. ಹಾಗಾದ್ರೆ ಗಂಡಸ್ತರ ಫೋನಲ್ಲಿ ಮಾತಾಡಿ ಮ್ಯಾನೇಜ್ ಮಾಡಿ. ಸ್ಪೀಕರ್ಗಾಕಿ. ಲೋ ಬೈರಾ, ನಾನು ಕಣೋ. ಎಲ್ಲಿದ್ಯಾ? ನಿನ್ನೆ ಆ CBI ಆಫೀಸರ್ಸ್ ಓಡಿಸ್ಕೊಂಡು ಬಂದ್ರಲ್ಲ, ತಪ್ಪಿಸ್ಕೊಂಡ? ನಾನು ಎಷ್ಟು ಸಲ ಕಾಲ್ ಮಾಡ್ತಾ ಇದ್ದೀನಿ ನಿನ್ಗೆ, ಎಷ್ಟು ಸಲ ಕಾಲ್ ಮಾಡಿದ್ರು ಸ್ವಿಚ್ ಆಫೇ ಬರ್ತಾ ಇದೆಯಲ್ಲ. ಮೇಡಮ್, ಯಾರೋ CBI ಆಫೀಸರ್ ಅಂತೆ. ನೀವು ಪೊಲೀಸ್ ಆಫೀಸರ್ ತರ ಮಾತಾಡಿ. ಹಲೋ, ನಾನು ಪೊಲೀಸ್ ಆಫೀಸರೇ. ಸರ್ ನೀವಾ? ನಾನು ಬೈರಾ ಅನ್ಕೊಂಡೆ ಸರ್. ಬೈರನ್ ಓಡಿಸ್ಕೊಂಡು ಹೋಗಿದ್ದು ನಾನಲ್ಲ, ನಾನು ಅವ್ರಿಗಿಂತ ಮೇಲಧಿಕಾರಿ, ಹೈಯರ್ ಆಫೀಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಎಲ್ಲ ಅಲ್ಲೇ ಇಟ್ಕೋ, ಎಲ್ಲ ವಿವರವಾಗಿ ಹೇಳು. ನೀನ್ ಯಾರು? ಆ ಬೈರ ಎಲ್ಲಿ ಹೋದ? ಏನೇನಾಯ್ತು? ಎಲ್ಲ ವಿವರವಾಗಿ ಹೇಳು. ಸರ್, ಬೈರಾ ಫೋನ್ ಮಾಡ್ಬಿಟ್ಟು ಗಾಂಧಿನಗರದಲ್ಲಿ ರೂಮ್ ಬುಕ್ ಮಾಡಿದ್ದೀನಿ, ಅಲ್ಲಿಗೆ ಬಂದ್ಬಿಡು, ಇಬ್ರು ಸೇರ್ಕೊಂಡು ಒಟ್ಟಿಗೆ ಎಣ್ಣೆ ಹೊಡಿಯೋಣ ಅಂದ ಸರ್. ಅವ್ನು ನನಗೆ ಫೋನ್ ಮಾಡಿದ ತಕ್ಷಣ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಸರ್. ನಿಮ್ಗೆಲ್ಲ ಇನ್ಫಾರ್ಮೇಶನ್ ನಾನು ಕೊಡ್ತಾ ಇದ್ದೀನಿ. ಪ್ಲೀಸ್ ಸರ್, ನನ್ನ ಮೇಲೆ ಯಾವುದೇ ಕೇಸ್ ಹಾಕ್ಬಿಡಿ ಸರ್. ಬೈರನ್ನ ಹುಡ್ಕೊಂಡು ಬಂದಿದ್ರಲ್ಲ ನಮ್ಮ ಡಿಪಾರ್ಟ್ಮೆಂಟ್ನವರು, ಅದರಲ್ಲಿ ಒಬ್ಬ ಬೆಳ್ಳಿಗೆ ಹೀರೋ ತರ ಇದ್ದ ತಾನೆ?
ಹೌದು ಸರ್, ಹೌದು ಸರ್. ಆ ಹುಡುಗನ ಜೊತೆಗಿದ್ದ ಹುಡುಗಿ ಹಳೆ ಪಿಕ್ಚರ್ ಸರಿತಾ ಹಾಗೆ ಇದ್ಲು ತಾನೇ? ಕರೆಕ್ಟು ಸರ್, ಕರೆಕ್ಟು. ಹಾಗಾದ್ರೆ ಅವರು ಕನ್ಫರ್ಮ್ ಆಗಿ ನಮ್ ಡಿಪಾರ್ಟ್ಮೆಂಟ್ ಅವರೇ. ಅದನ್ನ ತಿಳ್ಕೊಳ್ಳೋದಿಕ್ಕೆ ನಿನ್ನ ಪ್ರಶ್ನೆ ಕೇಳಿದ್ದು. ನಿನ್ ಮೇಲೆ ಯಾವುದು ಕೇಸ್ ಹಾಕ್ಬಾರ್ದು ಅಂದ್ರೆ ನಾವು ಕರೆದಾಗ್ಲೆಲ್ಲ ನೀನ್ ಬರ್ತಾ ಇರ್ಬೇಕು. ಆಯ್ತು ಸರ್, ಓಕೆ ಸರ್. ನಿನಗೆ ಏನೇ ಇನ್ಫಾರ್ಮೇಶನ್ ಬಂದ್ರೋ ತಕ್ಷಣ ನನಗೆ ಫೋನ್ ಮಾಡಬೇಕು. ಭೈರ ಯಾವುದೇ ನಂಬರಿಂದ ಕಾಲ್ ಮಾಡಿದ್ರು ಅದ್ರ ಇನ್ಫಾರ್ಮೇಶನ್ ನನಗೆ ಕೊಡಬೇಕು. ಇಲ್ಲ ಅಂದ್ರೆ ಇರೋ ಬರೋ ಕೇಸ್ನೆಲ್ಲ ನಿನ್ ಮೇಲೆ ಹಾಕಿ ನೇಣಿಗೆ ಏರಿಸ್ಬಿಡ್ತೀನಿ. ಇಲ್ಲ ಸರ್, ನಾನು ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತೀನಿ ಸರ್. ಮೇಡಮ್, ಆ ಧ್ರುವ ನನ್ನ ಹತ್ರ ವಿಷಯ ತಿಳ್ಕೋಬೇಕು ಅಂತಾನೆ ಭೈರನ್ನೆಲ್ಲೋ ಬಚ್ಚಿಟ್ಟಿದ್ದಾನೆ ಮೇಡಮ್. ಭೈರ ಎಲ್ಲ ನಿಜ ಹೇಳ್ಬಿಟ್ಟ ಅಂತ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾನೆ. ಈ ಹುಡುಗ ಹೇಳೋದು ನೋಡಿದ್ರೆ ಆ ಧ್ರುವನೇ ಭೈರನ್ನ ಹಿಡಿದಿಟ್ಕೊಂಡಿದ್ದಾನೆ ಮೇಡಮ್. ಆ ಭೈರ ಧ್ರುವನ ಹತ್ರ ನನ್ನ ಬಗ್ಗೆ ಏನೋ ಹೇಳ್ಬಿಟ್ಟಿದ್ದಾನೆ ಮೇಡಮ್. ಅದಕ್ಕೆ ಆ ಧ್ರುವ ನಮ್ಮನೆಗೆ ಬಂದು ನನ್ನ ಮೇಲೆ ಅಷ್ಟು ಧೈರ್ಯವಾಗಿ ಕೈ ಮಾಡಿದ್ದಾನೆ ಮೇಡಮ್. ಇಲ್ಲ ಬಾಲರಾಜ್, ಆದಷ್ಟು ಬೇಗ ಆ ಧ್ರುವ ಬೈರನ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅನ್ನೋದನ್ನ ನಾವು ಕಂಡು ಹಿಡಿಲೇಬೇಕು. ಇಲ್ಲದೆ ಹೋದ್ರೆ ನಾವು ಜೈಲಿಗೆ ಹೋಗ್ಬೇಕಾಗತ್ತೆ. ಮೇಡಮ್, ಏನ್ ಹೇಳ್ತಾ ಇದ್ದೀರಾ? ನಾವು ಜೈಲ್ಗ? ಟೆನ್ಷನ್ ಮಾಡ್ಕೋಬೇಡ್ರಿ, ಹಾಗೆಲ್ಲ ಏನೂ ಆಗಲ್ಲ. ಎಲ್ಲದಕ್ಕೂ ಒಂದ್ ದಾರಿ ಇದ್ದೇ ಇರತ್ತೆ. ಆ ದಾರಿನ ನನ್ ಕಂಡು ಹಿಡಿತೀನಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಅಯ್ಯ, ನೀವೇನೋ ತಾಳ್ಮೆ ಅನ್ಬಿಡ್ತೀರಾ, ನಮಗ್ ಬಾಯಿಗೆ ಬರ್ತಾ ಇದೆ. ಮೇಡಮ್ ಇರ್ರಿ. ಧ್ರುವ ಅವರೇ, ಡಾಕ್ಟರ್ ಕರೀತಿದ್ದಾರೆ. ಬಂದೆ.